ವೀಕ್ಷಕರೇ, ಇವತ್ತು ಮಸಾಲೆ ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ಮೊಸರು ಹಾಕಿ ಮಾಡೋದು. ಮಾಡೋಣ. ಏನೇನು ಐಟಮ್ ಬೇಕೋ ಹೇಳ್ತೀನಿ, ಬನ್ನಿ. ವೀಕ್ಷಕರೇ, ಈಗ 2 ಕಪ್ ರವೆ ತೊಗೊಂಡಿದ್ದೀನಿ. ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಉಪ್ಪು, ಒಂಚೂರು ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಸೋಡಾ ಹಾಕೋದು ಬೇಡ ಅಂಥೇಳಿ ಸಕ್ಕರೆ ಹಾಕ್ತೀನಿ. ಎಣ್ಣೆ ಇದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕು. ಶುಂಠಿ ತುರ್ಕೊಳ್ಳೋಣ. ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ಹುರ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಇದು ಎಲ್ಲ ಒಟ್ಟಿಗೆನೆ ಇದು ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕೊಳ್ಳಿ. ರವೆ ಹಾಕೊಳ್ಳೋಣ. 2 ಕಪ್ ರವೆ. ಅಂತ ಹುರ್ಕೊಳ್ಳೋಣ. ಈಗ ಏನಕ್ಕೆ ಸ್ವಲ್ಪ ಸಕ್ಕರೆ ಹಾಕೋದು ಏನಕ್ಕೆ ಅಂದರೆ ಟೇಸ್ಟು ಈ ಸೋಡಾ ಹಾಕ್ತಾರಲ್ಲ ಆ ಥರ ಇದು. ಅದೇ ನಾವು ಸೋಡಾ ಹಾಕಲ್ಲ, ಸಕ್ಕರೆ ಹಾಕ್ತೀನಿ ಒಂದು ಸ್ವಲ್ಪ ಅಷ್ಟೇ, ಟೇಸ್ಟ್ಗೋಸ್ಕರ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಹಾಗಂಗೆ ಹುರ್ಕೊಂಡ್ಬಿಡಿ. ಹುರಿದ್ರೆ ಇಡ್ಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಂಬ ಕೆಂಪಗೇನು ಹುರಿಯೋದು ಬೇಡ, ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಅಷ್ಟೇ. ಆಫ್ ಮಾಡ್ಕೊಳ್ಳಿ. ಮುಟ್ಟು ನೋಡಿ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ತೀರಾ ಏನು ಹುರ್ಕೋಬೇಡಿ, ಆಯಿತಾ? ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಬೆಚ್ಚಗೆ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಎಷ್ಟು ರವೆ ಹಾಕ್ತೀರ ನೀವು ಅದರಲ್ಲಿ ಇಷ್ಟು ನೋಡ್ಕೊಂಡು ಗಟ್ಟಿ ಆದಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈ ಅದಕ್ಕಿರಬೇಕು. ಸ್ವಲ್ಪ ದೋಸೆ ಹಿಟ್ಟಿಗಿಂತ ಒಂಚೂರು ಗಟ್ಟಿ ಇರಲಿ ಇದು. ಇಡ್ಲಿ ಹಿಟ್ಟಿಗಿಂತ ಇಷ್ಟು ಗಟ್ಟಿ. ಎಣ್ಣೆ ಹಚ್ಕೊಳ್ಳಿ ಇಡ್ಲಿ ಪಾತ್ರೆ. ಮಿಕ್ಸ್ ಮಾಡಿ ಬೇಯಕ್ಕೆ ಇಡಬೇಕು. ಒಂದು 20-25 ನಿಮಿಷ ಬೇಯಿಸೋಣ, ಚೆನ್ನಾಗಿರುತ್ತೆ. ಅದೆಂದರೆ 2 ಕಪ್ಪಿಗೆ ಒಂದು 10 ಇಡ್ಲಿ ಆಗುತ್ತೆ. 2 ಕಪ್ಪಿಗೆ 2 ಇಡ್ಲಿ ಆಗುತ್ತೆ. ನೋಡಿ ವೀಕ್ಷಕರೇ, 2 ಕಪ್ ರವೆ ಇಡ್ಲಿಗೆ 10 ಇಡ್ಲಿ ಆಗುತ್ತೆ. 10 ಇಡ್ಲಿ ಆಗುತ್ತೆ. ಈಗ ಇದನ್ನ ನೋಡಿ ವೀಕ್ಷಕರೇ, ಇವಾಗ ರವೆ ಇಡ್ಲಿ ರೆಡಿ
ಇದೆ ನೋಡಿ, ಸಾಫ್ಟಾಗಿ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ, ಅವಾಗ ಈ ರವೆ ಇಡ್ಲಿ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಇದೆ, ದೊಡ್ಡವರು ತಿನ್ಬೋದು. ಚಟ್ನಿ ಒಂದು ಮಾಡಿಬಿಟ್ರೆ ಸೂಪರ್ ಇಡ್ಲಿ. ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.